ಅಡುಗೆ ತುಂಬ ಈಸಿ ಆಗಿದ್ದರೆ ಲೈಫ್ ತುಂಬ ಈಸಿ ಅಂತ ಅನಿಸ್ಬಿಡತ್ತೆ. ಬೇಗ ಬೇಗ ಅಡುಗೆ ಆಗಿಬಿಟ್ರೆ ಹೆಂಗಸರಿಗೆ ಆಗುವಂಥ ಖುಷಿ ಬೇರೊಂದಿಲ್ಲ ಅಲ್ವಾ. ಇವತ್ತು ನಾನು ತುಂಬ ಫಟಾಫಟಾಗಿ ಅಷ್ಟೇ ರುಚಿಯಾಗಿ ಒಂದು 10 ನಿಮಿಷದಲ್ಲಿ ಮಾಡುವಂತಹ ಸಾರಿನೊಂದಿಗೆ ಬಂದಿದ್ದೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಉತ್ತರ ಕರ್ನಾಟಕದ ಫ್ರೆಂಡ್ ಒಬ್ಬರು ಹೇಳ್ಕೊಟ್ಟಿರೋವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಗೊತ್ತಿಲ್ಲದವರಿಗೆ ಹೊಸದು ಅನಿಸ್ಬೋದು. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಕುಟಾಣಿಗೆ 3 ಹಸಿಮೆಣಸಿನಕಾಯಿನ ತೊಗೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಮುರಿದು ಈ ರೀತಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಖಾರ ಇದೆ, ಹಾಗಾಗಿ ನಾನು 3 ತೊಗೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಳ್ಬೋದು. ಈಗ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ಚೆನ್ನಾಗಿ ನೀರಿನಲ್ಲಿ ತೊಳೆದು ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ದಪ್ಪವಾಗಿ ಹುಣಸೆ ಹಣ್ಣಿನ ರಸವನ್ನು ಈ ರೀತಿ ಕಿವುಚಿ ರಸವನ್ನು ತೆಕ್ಕೋಬೇಕಾಗತ್ತೆ. ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಉಳ್ಳಾಗಡ್ಡಿ ಹಸಿ ಸಾರು ಅಂತ ಹೇಳಿ ಕರೀತಾರೆ. ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ಮಿಕ್ಸರ್ ಜಾರಿಗೆ 2 ಚಮಚದಷ್ಟು ಹುರಿಗಡಲೆಯನ್ನು ಹಾಕಿಬಿಟ್ಟು ನುಣ್ಣಗೆ ಪುಡಿ ಮಾಡಿಕೊಂಡು ಬರ್ತೀನಿ. ನೋಡಿ, ಈ ರೀತಿ ನಾನು ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲಿಗೆ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಳೋಣ. ನಾವು ಪೂರ್ತಿಯಾಗಿ ನೆನೆಸಿಟ್ಟಿದ್ದೀವಲ್ಲ ಆ ಹುಣಸೆ ಹಣ್ಣಿನ ರಸ, ಜಜ್ಜಿಟ್ಕೊಂಡಿರುವಂತಹ ಹಸಿ ಮೆಣಸಿನಕಾಯಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ನಂತರ ಸಣ್ಣದಾಗಿ ಹೆಚ್ಚಿರುವಂತಹ 1 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/2 ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಿಹಿನೂ ಇರಬೇಕು, ಏಕೆಂದರೆ ಹುಣಸೆ ಹಣ್ಣಿಗೆ ತಕ್ಕನಾಗಿ ಸಿಹಿ ತಗೊಂಡ್ರೆ ಚೆನ್ನಾಗಾಗತ್ತೆ. ಹಾಗಾಗಿ ಈಗ ಪುಡಿ ಮಾಡಿರೋಂತಹ ಪುಟಾಣಿ ಪುಡಿ ಅಥವಾ ಹುರ್ಗಡ್ಲೆ ಪುಡಿ ಏನಿದೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಂಟಿಲ್ದೇ ಇರೋ ಥರ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಅದಕ್ಕೆ ಹಾಕಬೇಕು. ಇದರಿಂದ ಸ್ವಲ್ಪ ಗಟ್ಟಿನೂ ಆಗುತ್ತೆ ಮತ್ತು ಒಂಥರ ವಿಶೇಷವಾಗಿರುವಂತಹ ರುಚಿ ಬರುತ್ತೆ. ಈಗ ನಾನು ಆಲ್ರೆಡಿ ತೋರಿಸಿರುವಂತಹ ಹಸಿ ಸಾರಲ್ಲಿ ಹುಣಸೆ ಹಣ್ಣಿನ ರಸನೇ ಮೇಯ್ನ್ ಆಗಿರುತ್ತಲ್ವ. ಬರೀ ಹುಣಸೆ ಹಣ್ಣಿನ ರಸದ ಸಾರು ಥರ ಇರೋದಿಲ್ಲ, ಇದು ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ. ಅದನ್ನು ಹಾಕಿ ಕೈಯಿಂದ ಚೆನ್ನಾಗಿ ಕಿವುಚಿ ಆ ಈರುಳ್ಳಿ ಅಥವಾ ಉಳ್ಳಾಗಡ್ಡೆ ವಾಸನೆ ಅಂದರೆ ಪರಿಮಳ ಆ ಸಾರಿಗೆ ಬರಬೇಕು. ಆ ರೀತಿ ಚೆನ್ನಾಗಿ ಕಿವುಚ್ಕೊಳ್ಳಿ. ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿ ನೋಡಿಕೊಂಡು ನೀವಿಲ್ಲಿ ಉಪ್ಪು ಖಾರ ಸಿಹಿ ಏನು ಬೇಕಿದ್ರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಒಗ್ಗರಣೆ ಕೊಡುವಂಥ ಅಗತ್ಯನೇ ಇಲ್ಲ, ಒಲೆ ಮೇಲೆ ಇಡುವಂತಹ ಸಂಭವನೇ ಇಲ್ಲ, ಕುದಿಸೋದು ಗಿತ್ಸೋದು ಏನೂ ಇಲ್ಲ. ಇಷ್ಟೇ, ಇದು ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ ಹಸಿ ಸಾರು ತಯಾರಾಯಿತು. ಇನ್ನೇನು ತಡ, ಬಿಸಿ ಬಿಸಿ ಅನ್ನ ಮಾಡ್ಕೊಳ್ಳೋದು, ಹಾಕ್ಕೊಂಡು ಊಟ ಮಾಡೋದು. ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಅಷ್ಟೇ ರುಚಿಯಾಗಿ ಸಹ ಇರುತ್ತೆ. ಯಾರೆಲ್ಲ ಹೊಸದಾಗಿ ಅಡುಗೆ ಕಲಿತಾ ಇದ್ದೀರಾ ಅಥವಾ ಯಾರಿಗೆಲ್ಲ ತುಂಬ ಬೇಗ ಅಡುಗೆ ಆಗಬೇಕು ಅಂತ ಅಥವಾ ಅಡುಗೆ ಮಾಡೋಕ್ಕೆ ಬೇಜಾರಾಗಿರೋರು ಈ ರೆಸಿಪಿಯನ್ನು ತಕ್ಷಣವಾಗಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.